ಹಾಯ್ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಮೈ ಬ್ಯಾಕ್ ಅವರ್ ಚಾನಲ್. ನೀವು ನೋಡ್ತಾ ಇದ್ರ ಕನ್ನಡ ಜಗತ್ತು ಅಥಣಿ ಚಾನಲನ್ನು. ಇವತ್ತಿನ ವಿಷಯ ಏನಪ್ಪಾ ಅಂತಂದರೆ KPTCLನ ಚಲನ್ ಮತ್ತು ಇದರಲ್ಲಿ ಫೈನಲ್ ಪ್ರಿಂಟೌಟನ್ನು ಯಾವ ರೀತಿ ಪಡ್ಕೊಳ್ಳೋದು ಅನ್ನೋದನ್ನು ನೋಡೋಣ. ಏಕೆಂತಂದರೆ ನೋಡ್ತಾ ಇರ್ಬೋದು, ಈಗಾಗಲೇ KPTCLನ ಚಲನ್ ಏನಪ್ಪಾ ಅಂತಂದರೆ ಸಿಕ್ಕಾಪಟ್ಟೆ ಸರ್ವರ್ ಬಿಜಿ ಇರೋ ಕಾರಣದಿಂದಾಗಿ ಕೆಲವೊಬ್ಬರಿಗೆ ಇನ್ನೂ KPTCL ಚಲನ್ ಕೂಡ ದೊರೆತಿಲ್ಲ. ಹಾಗಾಗಿ ಏನಪ್ಪ ಅಂತಂದರೆ ಇಲ್ಲಿ ಬೆಳಿಗ್ಗೆ 10 ಅಥವಾ 11 ಗಂಟೆಯಿಂದ ನೀವು ಚಲನ್ ಏನಪ್ಪ ಅಂತಂದರೆ ಡೌನ್ಲೋಡ್ ಮಾಡೋದಕ್ಕೆ ಟ್ರೈ ಮಾಡಿ. ನಿಮ್ಮ ಒಂದು ಸರ್ವರ್ ಬಂದಿರುತ್ತೆ ಅದರಲ್ಲಿ KPTCLದು, ಆವಾಗ ನೀವು ಚಲನ್ನ ಪ್ರಿಂಟೌಟನ್ನು ತಕ್ಕೋಬೋದು. ಏನು ಆಗೋ ಈಗೋ ಮಾಡಿ ಏನೋ ಚಲನನ್ನು ಪ್ರಿಂಟೌಟ್ ತಕ್ಕೊಂಡು ಏನಪ್ಪ ಅಂದರೆ ಪೇಮೆಂಟ್ ಮಾಡಿದ್ದೀವಿ, ಚಲನನ್ನು ಪೋಸ್ಟಲ್ಲಿ ಕಟ್ಟಿದ್ದೀವಿ. ಬಟ್ ಇದರಲ್ಲಿ ಏನಪ್ಪ ಅಂತಂದರೆ ಪೋಸ್ಟಲ್ಲಿ ಚಲನ್ ಕಟ್ಟಿದಾದ್ಮೇಲೂ ಕೂಡ ಇಲ್ಲಿ ಫೈನಲ್ ಪ್ರಿಂಟೌಟನ್ನು ತಕ್ಕೋಬೇಕಾದ್ರೆ ನಿಮಗೆ ಪ್ಲೀಸ್ ಮೇಕ್ ಅವರ್ ಏನಪ್ಪ ಅಂದ್ರೆ ಪೇಮೆಂಟ್ ಅಂತೇಳಿ ಬರ್ತಾ ಇದೆ. ಓಕೆನಾ, ನೀವು ಏನಪ್ಪ ಅಂದ್ರೆ ಇಲ್ಲಿ ಪೇಮೆಂಟನ್ನು ಮಾಡಿ ಅಂತೇಳಿ ಹೇಳ್ತಾ ಇದೆ. ಬಟ್ ನೀವು ಆಲ್ರೆಡಿ ಚಲನನ್ನು ಪೇಮೆಂಟ್ ಮಾಡಿರ್ತೀರ, ಬಟ್ ಈಗೂ ಕೂಡ ನಿಮಗೆ ರೀಸನ್ ಬರ್ತಾ ಇದೆ. ಈ ಒಂದು ರೀಸನ್ ಯಾಕೆ ಬರ್ತಾ ಇದೆ ಅಂತಲೂ ಕೂಡ ನೋಡ್ತಾ ಹೋಗೋಣ. ಇನ್ನು ಕೆಲವೊಬ್ಬರಿಗೆ ಏನಪ್ಪ ಅಂತಂದರೆ ಫೈನಲ್ ಪ್ರಿಂಟ್ ಬಂದಿದೆ, ಇನ್ನು ಕೆಲವೊಬ್ಬರಿಗೆ ಫೈನಲ್ ಪ್ರಿಂಟ್ ಕೂಡ ಬರ್ತಾ ಇಲ್ಲ. ಪ್ಲೀಸ್ ಯುವರ್ ಪೇಮೆಂಟ್ ಅಂತೇಳಿ ಬರ್ತಾ ಇದೆ. ಇನ್ನು ನಿಮಗೆ ಫೈನಲ್ ಪ್ರಿಂಟೌಟ್ ಬಂದ ಮೇಲೆ ಸಿಗ್ನೇಚರ್ ನಾಟ್ ವೆರಿಫೈಡ್ ಅಂತೇಳಿ ಬರ್ತಾ ಇದೆ. ಓಕೆನಾ, ಇದರಿಂದ ನಿಮ್ಮ ಒಂದು ಅಪ್ಲಿಕೇಶನ್ ಏನಾದರೂ ರಿಜೆಕ್ಟ್ ಆಗುತ್ತಾ ಅಥವಾ ಈ ಒಂದು ಅಪ್ಲಿಕೇಶನ್ ನಿಮ್ಮದು ವ್ಯಾಲಿಡೇಟ್ ಆಗೋದಿಲ್ವಾ ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ನೋಡ್ತಾ ಹೋಗೋಣ. ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ, ಯಾಕೆಂತಂದರೆ ಅರ್ಧಂಬರ್ಧ ನೋಡಿದರೆ ಯಾವುದೇ ರೀತಿಯಾದಂಥ ಒಂದು ಅರ್ಥ ಆಗೋದಿಲ್ಲ. ಏನು ಹೊಸದಾಗಿ ಯಾರೆಲ್ಲ ನಮ್ಮ ಚಾನಲ್ ನೋಡ್ತಾ ಇದ್ದಾರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಅಂತ ಹೇಳ್ತಾ ಬನ್ನಿ ನೋಡ್ತಾ ಹೋಗೋಣ. ಇಲ್ಲಿ ಆಗೋ ಈಗ ಮಾಡಿ ಏನಪ್ಪ ಅಂತಾರೆ ಚಲನನ್ನು ಪ್ರಿಂಟೌಟ್ ತೆಗೆದುಕೊಂಡು ಬಿಟ್ಟು ಪೇಮೆಂಟ್ ಮಾಡಿದ್ದಾಯಿತು ಪೋಸ್ಟಲ್ಲಿ. ಬಟ್ ಇಲ್ಲಿ ಏನಪ್ಪ ಅಂತಂದರೆ ಫೈನಲ್ ಪ್ರಿಂಟಲ್ಲಿ ಪ್ಲೀಸ್ ಮೇಕ್ ಯುವರ್ ಪೇಮೆಂಟ್ ಅಂತೇಳಿ ಬರ್ತಾ ಇದೆ. ಓಕೆನಾ, ಆಲ್ರೆಡಿ ಚಲನ್ ಕಟ್ಟಿದ್ರು ಕೂಡ ಈ ರೀತಿ ರೀಸನ್ ಬರ್ತಾ ಇದೆ. ಮೊದಲು ನಿಮ್ಮ ಒಂದು ಪೇಮೆಂಟ್ ಮಾಡಿದಂಥ ಒಂದು ಚಲನಲ್ಲಿ ಏನಪ್ಪ ಅಂತಾರೆ ಪೇಮೆಂಟ್ ಆಗಿದೆಯಾ ಅಥವಾ ಇಲ್ವಾ ಅನ್ನೋದನ್ನು ಮೊದಲು ಕನ್ಫರ್ಮ್ ಮಾಡ್ಕೋಬೇಕಾಗಿತ್ತು. ಓಕೆನಾ, ಹಾಗಾದರೆ ಕನ್ಫರ್ಮ್ ಮಾಡಿಕೊಳ್ಳೋದು ಹೇಗೆ ಅಂತ ನೋಡೋದಾದರೆ ಇಲ್ಲಿ ನೋಡ್ತಾ ಇರಬಹುದು, ನೀವು ಪೋಸ್ಟಲಲ್ಲಿ ಚಲನ್ ಕಟ್ಟಿದಾದ್ಮೇಲೆ ಇಲ್ಲಿ ನಿಮ್ಮೊಂದು ಅಪ್ಲಿಕೇಶನ್ ID ನಂಬರ್ನ ಹಾಕಿದಾಗ ಇಲ್ಲಿ ಕನ್ಫರ್ಮ್ ಅಂತೇಳಿ ಬಂದಿರಬೇಕು. ಓಕೆನಾ, ಇಲ್ಲಿ ಕರ್ನಾಟಕ ಪೋಸ್ಟಲ್ ಸರ್ಕಲ್ ಅನ್ನೋ ಒಂದು ವೆಬ್ಸೈಟಲ್ಲಿ ಹೋಗಿಬಿಟ್ಟು ನೀವು ಇಲ್ಲಿ ಪೋಸ್ಟಲ್ ಚಲನ್ನ ಸ್ಟೇಟಸನ್ನು ಚೆಕ್ ಮಾಡ್ಬೋದು. ನಾನು ಹಿಂದಿನ ವಿಡಿಯೋದಲ್ಲಿ ಕೂಡ ತಿಳಿಸ್ಕೊಟ್ಟಿದ್ದೀನಿ ಯಾವ ರೀತಿಯಾಗಿ ಪೇಮೆಂಟ್ ಸ್ಟೇಟಸನ್ನು ಚೆಕ್ ಮಾಡೋದು ಅಂತೇಳಿ. ಈ ರೀತಿಯಾಗಿ ಕನ್ಫರ್ಮ್ ಬಂದಿತ್ತು ಅಂತಂದರೆ ನಿಮ್ಮ ಒಂದು ಪೇಮೆಂಟ್ ಸಕ್ಸಸ್ಫುಲ್ ಆಗಿರುತ್ತೆ, ನೀವು ಫೈನಲ್ ಪ್ರಿಂಟೌಟನ್ನು ತಕ್ಕೋಬೋದು. ಇನ್ನು ಪೇಮೆಂಟಲ್ಲಿ ಏನಪ್ಪ ಅಂತಂದರೆ ನೋಡ್ತಾ ಇರ್ಬೋದು, ಅಲ್ಲಿ ನೋ ರೆಕಾರ್ಡ್ಸ್ ಫೌಂಡ್ ಅಂತೇಳಿ ಬಂದಿದೆ, ನಾಟ್ ಕನ್ಫರ್ಮ್ಡ್. ಈ ರೀತಿಯಾಗಿ ನಿಮ್ಮ ಒಂದು ಪೋಸ್ಟಲಲ್ಲಿ ಚಲನ್ ಈ ರೀತಿ ಬಂತು ಅಂತಂದರೆ ನಿಮಗೆ ಯಾವುದೇ ಕಾರಣಕ್ಕೂ ನಿಮ್ಮ ಒಂದು 4ನೇ ಪ್ರಿಂಟೌಟ್ ಅಂದರೆ ಫೈನಲ್ ಪ್ರಿಂಟೌಟ್ ಬರೋದಿಲ್ಲ. ಮೊದಲು ನಿಮ್ಮ ಒಂದು ಪೇಮೆಂಟ್ ಆಗಿದೆಯಾ ಅಥವಾ ಇಲ್ವಾ ಅನ್ನೋದನ್ನು ಮೊದಲು ಕನ್ಫರ್ಮ್ ಮಾಡ್ಕೊಳ್ಳಿ. ಕರ್ನಾಟಕ ಪೋಸ್ಟಲ್ ಸರ್ಕಲ್ ಅನ್ನೋವಂಥ ಒಂದು ವೆಬ್ಸೈಟಲ್ಲಿ ನೀವು ಸರ್ಚ್ ಮಾಡಿಬಿಟ್ಟು ಸ್ಟೇಟಸನ್ನು ಚೆಕ್ ಮಾಡ್ಬೋದು, ಪೇಮೆಂಟ್ ಕನ್ಫರ್ಮ್ ಆಗಿದೆ ಇಲ್ವಾ ಅಂತ. ಏನು ಪೇಮೆಂಟ್ ಕನ್ಫರ್ಮ್ ಆದರೂ ಕೂಡ ಕೊನೆಯದಾಗಿ ಏನಪ್ಪ ಅಂತಂದರೆ ಫೈನಲ್ ಪ್ರಿಂಟ್ ಬರ್ತಾ ಇಲ್ಲ ಕೆಲವೊಬ್ಬರಿಗೆ. ಅದು ಯಾಕಾಗುತ್ತೆಪ್ಪ ಅಂತಂದರೆ ಸರ್ವರ್ ಸಮಸ್ಯೆಯಿಂದಾಗಿ. ಓಕೆ, ನೋಡ್ತಾ ಇರ್ಬೋದು KPTCL ಏನಪ್ಪ ಅಂತಂದರೆ ಅರ್ಜಿ ಪ್ರಾರಂಭವಾದಾಗಿನಿಂದ ಏನಪ್ಪ ಅಂತಂದರೆ ಸಿಕ್ಕಾಪಟ್ಟೆ ಸರ್ವರ್ ಪ್ರಾಬ್ಲಮ್ ಆಗ್ತಾ ಇರೋದು. ಚಲನ್ ಕೂಡ ಬರ್ತಾ ಇರಲಿಲ್ಲ, ಆಗೋ ಈಗ ಮಾಡಿ ಚಲನ್ ಕೂಡ ಪ್ರಿಂಟೌಟ್ ಬಂದಿದೆ. ಇನ್ನು ಇಲ್ಲಿ ಪೇಮೆಂಟ್ ಕನ್ಫರ್ಮ್ ಆದರೂ ಕೂಡ ಫೈನಲ್ ಪ್ರಿಂಟೌಟ್ ಬರ್ತಾ ಇಲ್ಲ, ಅದಕ್ಕೂ ಕೂಡ ಸರ್ವರ್ ಪ್ರಾಬ್ಲಮ್ ಆಗಿರುತ್ತೆ. ಸ್ವಲ್ಪ ದಿನ ವೇಟ್ ಮಾಡಿ, 1 ವಾರ ವೇಟ್ ಮಾಡಿ ಅಥವಾ ಒಂದು 15 ದಿವಸ ವೇಟ್ ಮಾಡಿ. ಹಾಗೂ ಏನಪ್ಪ ಅಂತಂದರೆ ನಿಮ್ಮ ಒಂದು ಫೈನಲ್ ಪ್ರಿಂಟೌಟ್ ಬರಲಿಲ್ಲ ಅಂತಂದರೆ ಇಲ್ಲಿ ಏನಪ್ಪ ಅಂತಂದರೆ ಒಂದು KPTCLನ ಒಂದು ಹೆಲ್ಪ್ಲೈನ್ ನಂಬರ್ಗೆ ಕರೆ ಮಾಡಿಬಿಟ್ಟು ನೋಡ್ತಾ ಇರ್ಬೋದು, ಬೆಳಿಗ್ಗೆ 10:30ಯಿಂದ ಸಾಯಂಕಾಲ 5 ಗಂಟೆವರೆಗೆ ಈ ಒಂದು ಕಂಪನಿಗೆ ನೀವು ಕಾಲ್ ಮಾಡಿಬಿಟ್ಟು ಏನಪ್ಪ ಅಂತಂದರೆ ಸಮಸ್ಯೆಗಳನ್ನ ಬಗೆಹರಿಸ್ಕೊಳ್ಬೋದು. ನೋಡ್ತಾ ಇರ್ಬೋದು KPTCL ಆಯಾ ಒಂದು ನೀವು ಯಾವ ಒಂದು ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಿರ್ತೀರ ಆ ಒಂದು ಹುದ್ದೆಗೆ ಅನುಗುಣವಾಗಿ ಏನಪ್ಪ ಅಂತಂದರೆ ನೀವು ಈ ಒಂದು ಕಂಪನಿಗಳಿಗೆ ಸಹಾಯವಾಣಿಗೆ ಕರೆ ಮಾಡಿಬಿಟ್ಟು ನೀವು ಯಾವುದೇ ಸಮಸ್ಯೆಗಳಿದ್ದರೂ ಕೂಡ ಈ ಕಾಂಟ್ಯಾಕ್ಟ್ಗಳಿಗೆ ಕಾಲ್ ಮಾಡಿಬಿಟ್ಟು ಅಗತ್ಯವಾದಂಥ ಮಾಹಿತಿಗಳನ್ನ ಪಡೆದುಕೊಳ್ಬೋದು. ಇನ್ನು ಚಲನ್ ಕಟ್ಟಿದವರು ಪೇಮೆಂಟ್ ಆದರೆ ಏನಪ್ಪ ಅಂತಂದರೆ ಕೆಲವೊಬ್ರದ್ದು ಅಪ್ಲಿಕೇಶನ್ ಕೂಡ ಬಂದಿದೆ, ಫೈನಲ್ ಪ್ರಿಂಟ್ ಏನಪ್ಪ ಅಂತಂದರೆ 4ನೇ ಹಂತ ಒಂದು ಫೈನಲ್ ಪ್ರಿಂಟ್ ಕೂಡ ಬಂದಿದೆ. ಬಟ್ ಇದರಲ್ಲಿ ಸಿಗ್ನೇಚರ್ ನಾಟ್ ವೆರಿಫೈಡ್ ಅಂತೇಳಿ ಬಂದಿದೆ. ಈಗ ಬಂದರೆ ನಿಮ್ಮ ಒಂದು ಅಪ್ಲಿಕೇಶನ್ ರಿಜೆಕ್ಟ್ ಆಗುತ್ತಾ ಅಥವಾ ಮುಂದೆ ಏನಾದರೂ ಸಮಸ್ಯೆ ಆಗುತ್ತಾ ಅನ್ನೋದನ್ನು ಸಾಕಷ್ಟು ಜನರಿಗೆ ಗೊಂದಲ ಇರುತ್ತೆ. ಇದರಿಂದ ಏನಪ್ಪ ಅಂತಂದರೆ ಯಾವುದೇ ರೀತಿಯಾದಂಥ ತೊಂದರೆ ಆಗೋದಿಲ್ಲ, ನಿಮ್ಮ ಒಂದು ಅಪ್ಲಿಕೇಶನ್ ಯಾವುದೇ ಕಾರಣಕ್ಕೂ ರಿಜೆಕ್ಟ್ ಕೂಡ ಆಗೋದಿಲ್ಲ. ಇದರಲ್ಲಿ ಏನಪ್ಪ ಅಂತಂದರೆ ನೋಡ್ತಾ ಇರ್ಬೋದು, ನಿಮ್ಮ ಒಂದು ಫೈನಲ್ ಪ್ರಿಂಟಲ್ಲಿ ಏನಪ್ಪ ಅಂತಂದರೆ
ಡಿಜಿಟಲಿ ಸೈನ್ಡ್ ಬೈ ಅಥೋರೈಸ್ಡ್ ಪರ್ಸನ್ ಆಫ್ KPTCL. ಓಕೆನಾ, ಈ ರೀತಿಯಾದಂಥ ಒಂದು ರೈಟ್ ಮಾರ್ಕಲ್ಲಿ ನಿಮ್ಮೊಂದು ಡಿಜಿಟಲ್ ಸೈನ್ಡ್ ಬಂದಿತ್ತಪ್ಪ ಅಂತಂದರೆ ಇಲ್ಲಿ ಯಾವುದೇ ರೀತಿಯಾದಂಥ ತೊಂದರೆಗಳು ಆಗೋದಿಲ್ಲ. ಸದ್ಯಕ್ಕೆ ಸಿಗ್ನೇಚರ್ ನಾಟ್ ವೆರಿಫೈಡ್ ಬರ್ತಾ ಇರೋವಂಥದ್ದು. ಕೆಲವೊಂದಿಷ್ಟು ಏನಪ್ಪ ಅಂತ ನೋಡ್ತಾ ಇರ್ಬೋದು, ಸಾಫ್ಟ್ವೇರ್ಗಳಲ್ಲಿ ಕೂಡ ಸಿಗ್ನೇಚರ್ ವೆರಿಫೈಡ್ ಕೂಡ ಆಗ್ತಾ ಇಲ್ಲ. ಇದರಿಂದ ಯಾವುದೇ ರೀತಿಯಾದಂಥ ಸಮಸ್ಯೆ ಆಗೋದಿಲ್ಲ. ಆಗ ಒಂದು ವೇಳೆ ಏನಾದರೂ ಸಿಗ್ನೇಚರ್ ವೆರಿಫೈ ಮಾಡುವಂಥ ಅವಕಾಶ ಬಂತು ಅಂತಂದರೆ ಸಿಗ್ನೇಚರ್ನ ವೆರಿಫೈ ಮಾಡ್ಕೊಳ್ಳಿ. ಇನ್ನು ಫೈನಲ್ ಪೇಜ್ ಪ್ರಿಂಟಲ್ಲಿ ಇಲ್ಲಿ ಕನ್ಫರ್ಮ್ ಮಾಡಿಕೊಳ್ಳಬೇಕಾದಂಥ ಮೊದಲನೇದಾಗಿ ಏನಪ್ಪ ಅಂತಂದರೆ ನಿಮ್ಮ ಒಂದು ಪೇಮೆಂಟ್ ಆಗಿದೆಯಾ ಇಲ್ವಾ ಸಕ್ಸಸ್ ನೋಡ್ತಾ ಇರ್ಬೋದು. ಇಲ್ಲಿ ಅಪ್ಲಿಕೇಶನ್ ID, ಆಮೇಲೆ ನಿಮ್ಮೊಂದು ಅಪ್ಲಿಕೇಶನ್ ನೇಮು, ಆಮೇಲೆ ಫೀಸ್ ಎಷ್ಟು ಕಟ್ಟಿದ್ರೆ ಅನ್ನೋದನ್ನು ಕೂಡ ಇಲ್ಲಿ ಬರುತ್ತೆ. ಆಮೇಲೆ ಚಲನ್ ನಂಬರ್ ಕೂಡ ಬಂದಿರುತ್ತೆ. ಇನ್ನು ಚಲನ್ ಡೇಟ್ ಕೂಡ ನೀವು ಯಾವಾಗ ಚಲನ್ ಕಟ್ಟಿದ್ರೆ, ಆಮೇಲೆ ನಿಮ್ಮ ಒಂದು ಪೇಮೆಂಟ್ ಸಕ್ಸಸ್ ಆಗಿದೆಯಾ ಇಲ್ವಾ ಅನ್ನೋದನ್ನು ಕನ್ಫರ್ಮ್ ಮಾಡ್ಕೊಳ್ಬೇಕೇನಾ. ಇಷ್ಟು ಆದರೆ ನಿಮಗೆ ಯಾವುದೇ ರೀತಿಯಾದಂಥ ತೊಂದರೆಗಳು ಆಗೋದಿಲ್ಲ. ಹಾಗೆಯೇ ವಿವಿಧ ಒಂದು ಸರ್ಕಾರಿ ಯೋಜನೆಗಳ ಮಾಹಿತಿಗಳಾಗಿರ್ಬೋದು ಅಥವಾ ಇನ್ನಿತರ ಒಂದು ಮಾಹಿತಿಗಳಿಗಾಗಿ ನಮ್ಮದೇ ಆದಂಥ ವಾಟ್ಸಪ್ ಗ್ರೂಪು ಮತ್ತು ಟೆಲಿಗ್ರಾಮ್ ಗ್ರೂಪನ್ನು ನಾನು ಒಂದು ವಿಡಿಯೋದ ಡಿಸ್ಕ್ರಿಪ್ಷನ್ ಕೆಳಗಡೆ ಹಾಕಿರ್ತೀನಿ. ಅಲ್ಲಿಂದ ಕೂಡ ನೀವು ಜಾಯ್ನಿಂಗ್ ಆಗಿಬಿಟ್ಟು ಮಾಹಿತಿಗಳನ್ನ ಪಡೆದುಕೊಳ್ಬೋದು. ನಿಮಗೆ ಆಗಲೇ ಹೇಳಿದ ಹಾಗೆ ಏನಪ್ಪ ಅಂತಾರೆ KPTCLಗೆ ಯಾವುದೇ ಒಂದು ಸಮಸ್ಯೆಗಳಿಗೆ ಏನಪ್ಪ ಅಂತಂದರೆ ಇಷ್ಟು ಹೆಲ್ಪ್ಲೈನ್ ನಂಬರ್ಗಳಿಗೆ ನೀವು ಕರೆ ಮಾಡಿಬಿಟ್ಟು ಏನಪ್ಪ ಅಂತಂದರೆ ಸಮಸ್ಯೆಗಳನ್ನ ಬಗೆಹರಿಸ್ಕೊಳ್ಬೋದು. ಏನು ಅರ್ಜಿ ಶುಲ್ಕ ಪಾವತಿ ಮಾಡಿದ ನಂತರ ಅಂದರೆ ನಿಮ್ಮ ಒಂದು ಚಲನ ಕಟ್ಟಿರ್ತಾರಲ್ಲ ಅದು 48 ಗಂಟೆ ಟೈಮಿಂಗ್ ತೊಗೊಳುತ್ತೆ. ನಿಮ್ಮ ಒಂದು ಶುಲ್ಕ ಪಾವತಿ ಏನಪ್ಪ ಅಂತಂದರೆ ಕನ್ಫರ್ಮ್ ಆಗೋದಕ್ಕೆ ಅಲ್ಲಿವರೆಗೆ ಕಾಯಬೇಕಾಗುತ್ತೆ. ಇನ್ನು ಈ ಒಂದು ವಿಡಿಯೋದಿಂದ ನಿಮಗೆ ಸಂಪೂರ್ಣವಾದ ಮಾಹಿತಿ ಸಿಕ್ತು ಅಂತ ಅನ್ಕೋತೀನಿ. ಹಾಗೆಯೇ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ.